Hi, this is Dr. Anjan and this is my friend Sagar. ಹಾಯ್ ಹಾಯ್. Hi bro, ಏನ್ ಮಾಡ್ತಿದ್ದೀರಾ ಬ್ರೋ ಸಂಡೇ ಇವತ್ತು? ಏನಿಲ್ಲ ಬ್ರೋ, ನಮ್ ಸ್ಟಾರ್ಟ್ಅಪ್ ಮಾಡಿದ್ವಲ್ಲ ಬ್ರೋ ಕ್ಯಾಂಪ್ ಅಂತ, ಅದೇ ನೋಡ್ತಾ ಇದ್ದೆ. ಹಿಂಗೆ ಬ್ರೋ ಹೇಳಿ ಒಂದ್ ಸ್ವಲ್ಪ ಹೆಂಗ್ ಸ್ಟಾರ್ಟ್ ಮಾಡಿದ್ವಿ, ಏನೇನಾಯ್ತು ಎಲ್ಲ ಒಂದ್ ಸ್ವಲ್ಪ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ಏನಿಲ್ಲ ಬ್ರೋ, ನಾವು ಬ್ರೋ ಕ್ಯಾಂಪ್ ಅನ್ನೋದ ಸ್ಟಾರ್ಟ್ ಮಾಡಿದ್ವಿ. ನೀವು ಫೌಂಡರ್, ನಾನು ಕೋ ಫೌಂಡರ್. ಎಲ್ಲ ಗೊತ್ತಲ್ವಾ? ಬ್ರೋ ಕ್ಯಾಂಪ್, ಬೋಲ್ಡ್ ರಿಯಲಿಸ್ಟಿಕ್, ಔಟ್ಸ್ಟ್ಯಾಂಡಿಂಗ್ ಅಡ್ವೆಂಚರ್ ಕ್ಯಾಂಪ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಸಿದ್ವಿ. ಏನಂದ್ರೆ ಹೇಳಿ ಹೇಳಿ ಬ್ರೋ. ಅದೇ ಬ್ರೋ, ಪ್ಲಾನ್ ಮಾಡ್ತಾ ಇದೀವಿ ಮಾರ್ಕೆಟಿಂಗ್ ಎಲ್ಲ ಮಾಡಕ್ಕೆ. ಅಂಟು ಇನ್ನ ರೀಚ್ ಆಗ್ತಿಲ್ಲ. ಹೌದು, ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಏನಂದ್ರೆ ನಮ್ ಬ್ರೋ ಕ್ಯಾಂಪಿಗೆ ಮಕ್ಳು ಬಂದ್ರು ಅಂದ್ರೆ ಅವರು ನೆಕ್ಸ್ಟ್ ಲೆವೆಲ್ ಸ್ಕಿಲ್ಸ್, ಸರ್ವೈವಲ್ ಎಲ್ಲ ಸಾಕಾಗಿರುತ್ತೆ. 100% ಗ್ಯಾರಂಟಿ ನಾವು ಕೊಡ್ತೀವಿ ಬ್ರೋ. ಈಗ ನೀವು ನಿಮ್ ಬ್ರೋ ಕ್ಯಾಂಪ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ಬೇಕು. ಈಗ ಬೇರೆಯವ್ರಿಗೆ ಅರ್ಥ ಆಗ್ಬೇಕಲ್ಲ. ಈಗ ನೀವಾದ್ರೆ ಗೊತ್ತಿರುತ್ತೆ ನಮ್ಗೆ, ಸೊ ಅವ್ರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಒಂದ್ ಸಿಂಪಲ್ ಆಗಿ ಒಂದಷ್ಟು ವರ್ಡ್ಸ್ ಅಲ್ಲಿ ಹೇಳಿ. ಬ್ರೋ ಕ್ಯಾಂಪ್ ಅಲ್ಲಿ ಏನ್ ಅಟ್ರಾಕ್ಟಿವ್ ಏನಿದೆ ನಮ್ ಕ್ಯಾಂಪ್ ಅಲ್ಲಿ, ಏನ್ ಅಟ್ರಾಕ್ಟಿವ್ ಇದೆ, ಯಾಕೆ ನಮ್ಮನ್ನ ಯಾಕೆ ಚೂಸ್ ಮಾಡ್ಬೇಕು ಅನ್ನೋ ಒಂದ್ ಸ್ವಲ್ಪ ಹೇಳಿ. ಯಾಕೆ ಚೂಸ್ ಮಾಡ್ಬೇಕಂದ್ರೆ ಬ್ರೋ, ನಮ್ದು ಬರೀ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಕ್ಯಾಂಪ್ ಅಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಮೆಡಿಕಲ್ ಕ್ಯಾಂಪ್ ಅನ್ಕೊಂತಾರೆ. ಬಟ್ ಮೆಡಿಕಲ್ ಕ್ಯಾಂಪ್ ಅಲ್ಲ, ಫಿಸಿಕಲ್ ಕ್ಯಾಂಪ್ ಅಲ್ಲ. ನಮ್ದು ಹೆಂಗೆ ಅಂದ್ರೆ ಮಕ್ಳಿಗೆ ಏನ್ ಬೇಕು, ಸರ್ವೈವಲ್ ಆಕ್ಟಿವಿಟೀಸ್, ಮೆಡಿಕಲ್ ಆಕ್ಟಿವಿಟೀಸ್, ಫುಡ್ ಮೇಲೆ ಅವೇರ್ನೆಸ್, ಡಾಕ್ಯುಮೆಂಟರಿ ಮೂವಿ ಸೆಷನ್ಸ್, ಈ ತರ ಇರುತ್ತೆ. ಮೆಡಿಕಲ್ ಆಕ್ಟಿವಿಟೀಸ್ ಅಂದ್ರೆ ಅವನ್ಗೆ ಬಾಡಿ ಚೆಕ್ಅಪ್ ಮಾಡಲ್ಲ. ಲೈಫಲ್ಲಿ ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ರೆ BP ಹೆಂಗ್ ಚೆಕ್ ಮಾಡೋದು, ಫಸ್ಟ್ ಏಡ್ ಹೆಂಗ್ ಮಾಡೋದು, ಇಂಥವೆಲ್ಲ ಹೇಳ್ಕೊಡ್ತೀವಿ. ಬೇಸಿಕ್ ಸ್ಕಿಲ್ಸ್. ನೆಕ್ಸ್ಟ್ ಅದು ರಿಯಾಲಿಟಿ ಎಕ್ಸ್ಪೀರಿಯನ್ಸ್. ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ ಕ್ಯಾಂಪ್ ಅಲ್ಲಿ, ಇದು ಒಂದು ಪಾರ್ಟ್. ಫೌಂಡರ್ಸ್ ಕೂಡ ಎಲ್ಲ ಆಕ್ಚುಲಿ ನಾನು ಡಾಕ್ಟರ್, ಈಗ ಇನ್ನೊಬ್ರು ಇದಾರೆ ಪ್ರಮೋದ್ ಅಂತ ಹೇಳ್ಬಿಟ್ಟು, ಅವರು ಡಾಕ್ಟರ್, ಇವರು ಇಂಜಿನಿಯರ್. ಸೊ ನಮ್ ಮೇನ್ ಇಂಟೆನ್ಷನ್ಸ್ ಏನಂದ್ರೆ, ಒಂದು ಕ್ವಾಲಿಟಿ ಎಜುಕೇಶನ್ ಈಗ ಅಷ್ಟು ಸಿಕ್ತಿಲ್ಲ ಮಕ್ಳಿಗೆ. ಏನ್ ಬೇಕು ಅದ್ ಸಿಕ್ತಿಲ್ಲ. ಈಗ ಜಸ್ಟ್ ಏನಾಗ್ಬಿಟ್ಟಿದೆ ಅಂದ್ರೆ, ಜಸ್ಟ್ ಬುಕ್ ವಾಮ್ಸ್ ಆಗ್ಬಿಡ್ತಿದ್ದಾರೆ. ಆ ಬುಕ್ ಅಲ್ಲಿ ಏನಿದ್ದಾರೆ ಅಷ್ಟೇ ಇದೆ ನಾಲೆಡ್ಜ್. ಸೊ ಅದು ಇರಬಾರ್ದು. ಬಿಕಾಸ್ ನಾವು ಈಗ ಸ್ಕೂಲಲ್ಲಿ ಓದ್ಬೇಕಿದ್ರೆ ನಮ್ಗೆಲ್ಲ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಯೋಚನೆಗಳೆಲ್ಲ ಇರ್ತಿತ್ತು. ಈಗ ನಾವು ಸರೌಂಡಿಂಗ್ಸ್ ಅಲ್ಲಿ ನೋಡಿದ್ರೆ, ಈಗ ಯಾರು ಕಿಡ್ಸ್ ನೋಡಿದ್ರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ಜಸ್ಟ್ ಏನೋ ಗೊತ್ತಿರಲ್ಲ. ಬಟ್ ಏನಂದ್ರೆ ಬ್ರೋ, ಇವಾಗ ಹಳ್ಳಿಲಿ ಮಕ್ಳು ಬೆಳೆದಿರೋಷ್ಟು ಕರೇಜ್ನೆಸ್ ಸಿಟಿ ಮಕ್ಳಿಗೆ ಇರಲ್ಲ. ಹೌದು. ನಮ್ದು ಬೇಸಿಕ್ ಥಿಂಗ್ ಏನಂದ್ರೆ, ಮಕ್ಳಿಗೆ ಸರ್ವೈವಲ್ ಆಗ್ಬೇಕು. ಇವಾಗ ಅಪ್ಪ ರಿಚ್ ಇದ್ದ ಅನ್ಕೊಳ್ಳಿ, ನಾಳೆ ಜೀರೋ ಅದ ಅಪ್ಪ. ಹೌದು. ಅದ್ ಜೀರೋನ ಮತ್ತೆ ಒನ್ ಮಾಡೋದು, ಓವರ್ಕಮ್ ಮಾಡ್ಬೇಕಂದ್ರೆ ಅವನಿಗೆ ಎಲ್ಲಾ ಆಕ್ಟಿವಿಟೀಸ್ ಗೊತ್ತಿರ್ಬೇಕು. ಹೌದು. ಈಗ ಅಪ್ಪ ಝೀರೋ ಆಗಕ್ಕಿಂತ ಮುಂಚೆ ಅಟ್ಲೀಸ್ಟ್ ಈಗ ಅಪ್ಪ ಇದ್ರು ಓಕೆ, ಅಪ್ಪ ಮಾಡೋದನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ಕಾದ್ರೂ ಬರ್ಬೇಕಲ್ಲ. ಬೇಕು ಸರ್ವೈವಲ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ ನಾವು. ಏನಕ್ಕೆ ಇದೆಲ್ಲ ಹೇಳ್ತೀವಿ ಅಂದ್ರೆ, ನಾವು ಏನ್ ಹೇಳ್ಕೊಡ್ತೀವಿ ಅಂದ್ರೆ ಮೇನ್ ಸರ್ವೈವಲ್ ಸ್ಕಿಲ್ಸ್. ಅದು ಈಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ, ಈಗಿರೋ ಚಿಲ್ಡ್ರನ್ಸ್ ಬೆಳಿತಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಅದು ಇಲ್ಲ. ಯಾರು ಹೇಳ್ಕೊಡಕ್ ಯಾರು ಇಲ್ಲ. ಸೊ ನಮ್ ಮೇನ್ ಕಾನ್ಸೆಪ್ಟ್ ಅದೇ, ಸರ್ವೈವಲ್ ಸ್ಕಿಲ್ಸ್. ನೆಕ್ಸ್ಟ್ ಅವ್ರನ್ನ ರೆಡಿ ಮಾಡ್ತಿದೀವಿ, ಫ್ಯೂಚರ್ಗೆ ರೆಡಿ ಮಾಡ್ತಿದೀವಿ ನಾವು. ಹೌದೌದು. ನೆಕ್ಸ್ಟ್ ಬಂತು, ಜಾಬ್ ಹೋಯ್ತು ಅನ್ನೋ ಮೆಂಟಾಲಿಟಿ ಇರಬಾರ್ದು. ಜಾಬ್ ಹೋದ್ರೂ ಹೆಂಗ್ ಬದುಕ್ಬೇಕು ಅನ್ನೋದು ಹೇಳ್ಕೊಡ್ತೀವಿ ಬೇಸಿಕ್ ಆಗಿ ನಾವು. ಓಕೆ, ಈಗ ಒಂದು ಜಸ್ಟ್ ಇಟ್ಸ್ ಶಾರ್ಟ್ ವಿಡಿಯೋ. ಇದೇ ತರ ಇನ್ನ ಹೇಳ್ತಿರ್ತೀವಿ ನಮ್ ಕಂಪನಿ ಬಗ್ಗೆ, ಇನ್ನ ಹೇಳ್ಕೊಂಡು ನಿಮ್ಗೆ ಅರ್ಥ ಮಾಡ್ಸೋದ್ರಲ್ಲಿ ಈಸಿ ವೇ ನಾವು ಇನ್ನ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.